ಈಗ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಯಾವುದು ಎರಡಲ್ಲಿ ನೋಡಿದ್ವಿ ನಾವು. ಇನ್ಕಮ್ ಟ್ಯಾಕ್ಸ್ನೊಳಗೂ ಬರ್ತೈತಿ, ಇನ್ನೊಂದು ಅಸೆಸ್ಮೆಂಟ್ ಆಫ್ ನಾನ್ ರೆಸಿಡೆಂಟ್ ಆ್ಯಂಡ್ ಫೈಲಿಂಗ್ಸ್ ಆಫ್ ರಿಟರ್ನ್ ಒಳಗೆ ಈ ಚಾಪ್ಟರ್ ಬರ್ತೈತಿ. ಯಾವುದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂಥೇಳಿ. ಅದರೊಳಗೆ ಲಾಸ್ಟ್ ಇಯರು KODಗೆ ಕೇಳಿದಂಥ NEP ಒಳಗೆ KOD ಒಳಗೆ ಕೇಳಿದಂಥ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಮಾರ್ಕ್ಸಿಗೆ ಅಂದರೆ 10 ಮಾರ್ಕ್ಸಿಗೆ ಇರೋಂಥ ಕ್ವಶನ್ನು ಇದನ್ನು ಕೊಟ್ಟಿದ್ದೆ. ಆ್ಯಕ್ಚುಲಿ ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ ಹೋದ ವರ್ಷ. ಅದನ್ನು ಜಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ್ರಿ ಅಂತ ಏನು ಹೇಳ್ತಾ ಹೋಗ್ತಾನೆ ಆ ಪ್ರಾಬ್ಲಮ್ನಾಗ ಅಂದ್ರೆ, ಇಲ್ಲೇ X Y Z ಅಂತೇಳಿ ಇಬ್ಬರು ಪಾರ್ಟ್ನರ್, 3 ಮಂದಿ ಪಾರ್ಟ್ನರ್ ಅದಾರ. X Y ಮತ್ತು ಇನ್ನೊಬ್ರು ಯಾರು? Z. ಅವ್ರದ್ದು ರೇಷಿಯೋ ಎಷ್ಟೈತೆ ಅಂದ್ರೆ 2:2:1 ಐತಿ. ನೆಕ್ಸ್ಟ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಇಯರ್ ಎಂಡಿಂಗ್ ಡೇಟ್ ಅಂದರೆ ಈ ವರ್ಷದ 24 ಅಂತ ಕೊಡ್ತಾನೆ. ಆ್ಯಕ್ಚುಲಿ 23-24 ಈ ವರ್ಷದ ಪ್ರಿವಿಯಸ್ ಇಯರ್. ಅಸೆಸ್ಮೆಂಟ್ ಇಯರ್ 25-26 ಇದು 24-25. ಈಗ ಈ ಕಡೆ ಡೆಬಿಟ್ ಸೈಡ್ ಕೊಟ್ಟಿದ್ವಲ್ಲ, ಯಾವಾಗಲೂ ನೆನಪಿಡ್ಬೇಕು ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಕೊಟ್ಟಿದ್ವಲ್ಲ ಇನ್ಕಮ್ ಅಂತ ಕರಿತೀವಿ. ಆಲ್ಮೋಸ್ಟ್ ನೆನಪಿಟ್ಕೋಬೇಕು, ನೆನಪಿರಲಿ ನಿಮಗೆ. ಡೆಬಿಟ್ ಸೈಡ್ ಕೊಟ್ಟಿದ್ವಲ್ಲ ಏನು? ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಕೊಟ್ಟಿದ್ವಲ್ಲ ಏನು? ಇನ್ಕಮ್ಸ್ ಅಂಥೇಳಿ. ಸೊ 1 by 1 ನಾವು ಈ ಲೆಕ್ಕ ಮಾಡ್ತಾ ಹೋಗ್ಬೇಕಲ್ಲ. ಫಸ್ಟ್ ಫಾರ್ಮೆಟ್ ಹಾಕೊಂಡ್ರೆ ಎಲ್ಲರೂ ಏನಂತ ಹೆಡಿಂಗ್ ಹಾಕೋಣ? ಫಾರ್ಮೆಟು ಕಂಪ್ಯೂಟೇಷನ್ ಆಫ್ ಇದು ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಅದು ಟ್ಯಾಕ್ಸಬಲ್ ಲಾಸ್ಟ್ ಹೇಳ್ಯಾರ ನೋಡಿ, ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳ್ತಾನೆ. ಸೊ ಆ್ಯಕ್ಚುಲಿ ಅದನ್ನ ತೊಗೋಬೇಕು ನಾವು, ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಅಂತೇಳಿ. ಟೋಟಲ್ ಅಂತ ಬರೀರಿ, ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಹೌದಾ? ಕೆಳಗೆ ಏನಂತ ಬರೀಬೇಕು ಅದಕ್ಕೆ? ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ನಮ್ಮ ಲೆಕ್ಕಕ್ಕೆ ಸಂಬಂಧಪಟ್ಟಂಗೆ ಈಗ ಅದು. ಹೌದಾ? ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರಂಗೆ ಎಷ್ಟು ಕಾಲಮ್ ಮಾಡೋಣ? 3 ಕಾಲಮು. ಒಂದು ಪರ್ಟಿಕ್ಯುಲರ್, 2 ಅಮೌಂಟ್ ಕಾಲಮ್ ಮಾಡೋಣ. ಅರ್ಥ ಆಯ್ತು ಅನ್ಕೊತೀನಿ ಎಲ್ಲರಿಗೂ. ಸೊ ಕ್ಲಿಯರ್? ಇಲ್ಲೇ ಫಸ್ಟ್ ಈ ಲೆಕ್ಕದಾಗ ಏನು ತೊಗೋಬೇಕು ಹೇಳ್ರಿ? ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತೊಗೋಬೇಕು. ಏನು ತೊಗೋಬೇಕು? ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ ಮಾಡಬೇಕು. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತೊಗೊಳ್ತೀವಿ. ಅಲ್ಲಿ ಕೊಟ್ಟಿರ್ತಾರೆ ನೋಡಿರಿ. ಈಗ ಈ ಪ್ರಾಬ್ಲಮ್ನಾಗ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು ಕೊಟ್ಟಣ? 8,000 ಕೊಟ್ಟಣ. ಹಂಗಂದ್ರೆ ಯು ಹ್ಯಾವ್ ಟು ಟೇಕ್ 8,000 ಆನ್ ಸೆಕೆಂಡ್ ಅಮೌಂಟ್ ಕಾಲಮ್ನಾಗ. ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಏನಂತ ಕರಿತೀವಿ ಅದಕ್ಕೆ ನಾವು? ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಯಾವುವು? ಈ ಕಡೆ ಡೆಬಿಟ್ ಸೈಡ್ ಕೊಟ್ಟಿದ್ವಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಕೊಟ್ಟಿದ್ವಲ್ಲ ಏನಂತ ಹೇಳಿ ನಾನು? ಇನ್ಕಮ್. ಜನರಲ್ ಎಕ್ಸ್ಪೆನ್ಸಸ್ ತೊಗೋಬಾಡ್ರಿ, ತೊಗೊಳಂಗಿಲ್ಲ. ಸ್ಯಾಲ್ರಿ ಟು Y ತೊಗೋರಿ. ಕಮಿಷನ್ ಟು Z ತೊಗೊಳ್ರಿ. ರೆಂಟ್ ಟು Z ತೊಗೊಳಂಗಿಲ್ಲ. ರೆಂಟ್ ಅಂದ್ರೆ ಅದು ಬಿಸ್ನೆಸ್ಗೋಸ್ಕರ ಯೂಸ್ ಮಾಡಿದ್ದು. ಅವನು ಬಾಡಿಗೆ ಕೊಟ್ಟರು ಮತ್ತು ಅದು ಹೊರಗಿಂದ ಹಾಕೈತೆ. ಆ್ಯಕ್ಚುಲಿ ರೆಂಟ್ ಟು Z ತೊಗೊಳಂಗಿಲ್ಲ. ನೆಕ್ಸ್ಟ್ ಒಂದು ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ಲು ಅಪ್ ಟು 12% ಮಟ್ಟ ತೊಗೋಬಾರ್ದು. ಅಂಡರ್ ಸೆಕ್ಷನ್ 80 ಪ್ರಕಾರ, 180 ಪ್ರಕಾರ, ಅಂಡರ್ ಸೆಕ್ಷನ್ 180 ಪ್ರಕಾರ ಏನು ಮಾಡಬಾರ್ದು? ಅಪ್ ಟು 12% ಮಟ್ಟ ತೊಗೋಬಾರ್ದು. 12% ಅಬೋವ್ ತೊಗೋಬೇಕು. 12% ಅಂದರೆ ಈಗ ಇವರು ಪ್ರಾಬ್ಲಮ್ನಾಗ ಕೊಟ್ಟಿದ್ದು ಎಷ್ಟು ಪರ್ಸೆಂಟು? ಹಂಗಂದ್ರೆ ಎಕ್ಸ್ಟ್ರಾ ನಾವು ಎಷ್ಟು ಪರ್ಸೆಂಟ್ ತೊಗೋಬೇಕು? ಈಗ 2% ಅಷ್ಟು ತೊಗೋಬೇಕು. ಇದು ನೆನಪಿರೋಂಥದ್ದು. 1 by 1 ತೊಗೊತವನ ಏನು ತೊಗೋಬೇಕು? ಅನ್ನೋದೀಗ ಸ್ಯಾಲ್ರಿ ಟು Y ತೊಗೋಬೇಕು. ಎಷ್ಟೈತೆ ನೋಡಿ ಸ್ಯಾಲ್ರಿ ಟು Y? 60,000. ನೆಕ್ಸ್ಟ್ ಒಂದು ಕಮಿಷನ್ ಟು ಯಾರಿಗೆ? Z. ಪೂರ್ತಿ ತೊಗೋಬೇಕು. ಅದನ್ನು ತೊಗೊಂಡು ಲೆಕ್ಕ ಮಾಡೋಣ ಅಂತ. 30,000 ಹೌದಲ್ರಪ್ಪಿ? ಸೊ ನೆಕ್ಸ್ಟ್ ಒಂದು ರೆಂಟ್ ಟು Z ತೊಗೋಬಾರ್ದು. ನೆಕ್ಸ್ಟ್ ಯಾವುದಕ್ಕೆ ತೊಗೋಬೇಕು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕು. ಸರಿ, ಅದ್ರಾಗ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಳಗೆ ಫಸ್ಟು X ತೊಗೊಳೋಣ. ಹೆಂಗಂದ್ರೆ 7,000 ಈಸ್ ಈಕ್ವಲ್ ಟು 14%. ಅಂದ್ರೆ 14% ಕೊಟ್ರಲ್ಲ ಅಲ್ಲೇ ಅವರು. ಈಗ 7,000 ಕೊಟ್ಟಣ, ಇಲ್ಲಿ ಒಂದೇದ ಒಂದು. ಅದು ಎಷ್ಟು ಪರ್ಸೆಂಟ್ ಸಮ? 14ಕ್ಕೆ. 12%ಗಿಂತ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯ್ತು? 2% ಇಂಟು ಮಾಡ್ಬೇಕು. ಅಂದರೆ ಎಷ್ಟಾಗೈತೆ ಆನ್ಸರ್? 7,000 ಇಂಟು ಎಷ್ಟು? 1,000 ರೂಪಾಯಿ ಆಯ್ತು. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಒನ್ Y. ನೆಕ್ಸ್ಟ್ ಒನ್ Y ಎಷ್ಟೈತೆ ಹೇಳ್ರಿ? 4,200 ಡಿವೈಡೆಡ್ ಬೈ ಎಷ್ಟು? 14 ಇಂಟು 2. ಹಾಂ, 600. ನೆಕ್ಸ್ಟ್ ಒನ್ Z ಎಷ್ಟು? 800 ಡಿವೈಡೆಡ್ ಬೈ 14 ಇಂಟು 2 ಈಸ್ ಈಕ್ವಲ್ ಟು 400. ಅರ್ಥ ಆಯ್ತಾ? ಹಂಗೆ ಟೋಟಲ್ ಮಾಡಿದ್ರೆ ಎಷ್ಟಾಯ್ತು? 2,000. ಈಗ ಈ ಟೋಟಲ್ ತೊಗೊಂಡು ಹೊರಗೆ ಬರೀರಿ. 60
63 ಪ್ಲಸ್ ಅದು 90 ಅಲ್ಲ ಅದು ಆ್ಯಕ್ಚುಲಿ 92,000 ಅರ್ಥ ಆಯ್ತಾ ಈಗ ಎಷ್ಟು ಟೋಟಲ್ 92,000 ಆಯ್ತು. ಹ್ಞೂ 92,000 ಆಯ್ತು ಬರ್ದ್ವೇ ಆಗ್ಯದ ಕ್ಲಿಯರ್ ಅರ್ಥ ಆತಲ್ಲ. 92 ಪ್ಲಸ್ 8 ಕುಡಿಸಿದ್ರೆ ಎಷ್ಟಾಯ್ತು 1 ಲಕ್ಷ ಎಷ್ಟಾಯ್ತು 1 ಲಕ್ಷ ಆಯ್ತು. ಅರ್ಥ ಆತನ್ರಪ್ಪ ಎಲ್ಲರಿಗೂ. ಇದಕ್ಕೆ ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಏನು ಮಾಡ್ಬೇಕು ಆ್ಯಡ್ ಮಾಡಬೇಕು. ಬಟ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ವಿ. ಡಿಸ್ಅಲೋಡ್ ಇನ್ಕಮ್ಸ್ನ ಏನು ಮಾಡ್ಬೇಕಾಕೈತಿ ಲೆಸ್ ಮಾಡ್ಬೇಕಾಕೈತಿ. ಆದರೆ ಇದಕ್ಕಿಂತ ಮುಂಚೆ ಇನ್ನೂ ಒಂದು ಲೆಸ್ ಮಾಡ್ಬೇಕು. ಇಲ್ಲೇ ಡೆಪ್ರಿಷಿಯೇಷನು ಪೇಂಡಲ್ ಅಕೌಂಟ್ನಾಗ ಏನಾರು ಕೊಟ್ಟಂದ್ರೆ ಆ ಡೆಪ್ರಿಷಿಯೇಷನ್ ಇಲ್ಲಿ ಏನು ಮಾಡ್ಕೊಂತೀವಿ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನಾಗ ಆ್ಯಡ್ ಮಾಡ್ಕೊಂತೀವಿ. ನೆನಪಿರಲಿ ಅಂತ ಹೇಳ್ತೀನಿ, ಲೆಕ್ಕಾಗಿಲ್ಲ. ಇನ್ನೊಂದು ಅಡ್ಜಸ್ಟ್ಮೆಂಟಾಗಿ ಕೊಟ್ಟಂಥ ಡೆಪ್ರಿಷಿಯೇಷನ್ ಏನು ಮಾಡಬೇಕು ಸಪ್ರೇಟಾಗಿ ಲೆಸ್ ಮಾಡಬೇಕು. ಕೆಲವೊಂದು ಟೈಮ್ ಏನು ಮಾಡ್ತಾರೆ ಒಬ್ಬರು ಇಲ್ಲೇ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಕೆಲವೊಂದು ಟೈಮ್ ಅದು ಆ್ಯಡ್ ಆಗ್ಬೋದು, ಕೆಲವೊಂದು ಟೈಮ್ ಏನಾಗ್ಬೋದು ಲೆಸ್ ಆಗ್ಬೋದು. ಅದಕ್ಕೋಸ್ಕರ ನಾವು ಮಾಡೋಂಥ ಮೆಥಡ್ ಏನು ಹೇಳ್ರಿ, ಪೇಂಡಲ್ ಅಕೌಂಟ್ನಾಗ ಕೊಟ್ಟಿದ್ದನ್ನು ಆ್ಯಡ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿದ್ದನ್ನು ಇದೊಂದು ಕಂಪಲ್ಸರಿ ಎರಡು ಕಡೆ ಕೊಟ್ರೆ ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಪೇಂಡಲ್ ಅಕೌಂಟ್ನಾಗ ಅಷ್ಟೇ ಕೊಟ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅರ್ಧ ತನ ಹೇಳತ್ತಿರೋದು ಓಕೆ, ಇದು ವೆರಿ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟ್ ಕೊಟ್ಟರೆ ತೊಗೋಬೇಕಾಗತ್ತೆ, ಬಟ್ ಪೇಂಡಲ್ ಅಕೌಂಟ್ನಾಗ ಅಷ್ಟೇ ಕೊಟ್ಟರೆ ತೊಗೋಬೇಡ್ರಿ. ಅಂದರೆ ಪೇಂಡಲ್ ಅಕೌಂಟ್ನಾಗ ಕೊಟ್ಟನಂದ್ರೆ ಅದನ್ನ ಆ್ಯಡ್ ಮಾಡಿ ಮತ್ತು ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ ಮತ್ತು ಅದನ್ನ ಏನು ಮಾಡ್ಬೇಕಾಗತ್ತೆ ಲೆಸ್ ಮಾಡ್ಬೇಕಾಗತ್ತೆ. ಅದನ್ನ ಲೆಸ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಮಾಡಬೇಡ್ರಿ. ಅಂದ್ರೆ ಸರ್ ಈಗ ಮೇಲ್ಗಡೆ ಪೇಂಡಲ್ ತೊಗೊಳೋದಿಲ್ಲ ಸರ್. ಪೇಂಡಲ್ ಅಕೌಂಟ್ನಾಗ ಕೊಟ್ಟರು ನಾವು ತೊಗೊಂಡಿಲ್ಲ ಅಂತಂದ್ರೆ ಕೈ ಬಿಟ್ಬಿಡೋದು. ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟರೆ ಮಾತ್ರ ಕಂಪಲ್ಸರಿ ತೊಗೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಸೊ ಈಗ ಇದಾದಮೇಲೆ ಏನು ಮಾಡ್ತಿದ್ವಿ, ಡಿಸ್ಅಲೋಡ್ ಇನ್ಕಮ್ಸ್ನ ಲೆಸ್ ಮಾಡ್ತಿದ್ವಿ. ಇನ್ಕಮ್ಸ್ ಯಾವಾಗಲೂ ಯಾಕಡೆ ಇರ್ತಾವೆ ಕ್ರೆಡಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ ಒಂದು ಬಿಟ್ಟು ಇನ್ನೊಂದು ಯಾವ ಕೊಟ್ಟಿಲ್ಲ. ಯಾವ ಹೇಳ್ರಿ ಅವು ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ನ ಬಿಟ್ಟು ಬರೋಂಥವು ಯಾವ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನು, ಅದರ್ ಸೋರ್ಸ್ ಅಂದರೆ ಅವು ಇಂಟ್ರೆಸ್ಟು, ಡಿವಿಡೆಂಡು, ವಿನಿಂಗ್ ಫ್ರಮ್ ಅದರ್ ವಿನಿಂಗ್ ಲಾಟ್ರಿ ಇಂಥವೆಲ್ಲ ಅವೆಲ್ಲ ಇದ್ದರೆ ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ. ಸದ್ಯಕ್ಕಂದ್ರೆ ಅವನು ಕೊಟ್ಟಿಲ್ಲ. ಹಾಗಾಗಿ ಬಂದಂಥ ಆನ್ಸರ್ನ ನಾವು ಬುಕ್ ಪ್ರಾಫಿಟ್ ಅಂತ ಬರೆಯೋಣ. ಏನಂತ ಬರೆಯೋಣ ಹೇಳ್ರಿ, ಬುಕ್ ಪ್ರಾಫಿಟ್ ಅಂತ ಬರೋದು. ಇದಕ್ಕೇನು ಮಾಡೋಣ್ರಿ ಅಂತಂದ್ರೆ ಈ ಪಟ್ಟ ಲೆಸ್ ಮಾಡ್ತಾ ಹೋಗೋಣ. ಏನಂದ್ರೆ ಅಲೋಬಲ್ ಸ್ಯಾಲ್ರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 40B. ಸ್ಕ್ರೀನ್ ಹೊಡೆದೈತೆ, ಇದು ಮ್ಯಾಗಲ್ ಹೊಡೆದೈತೆ ಮ್ಯಾಗಲ್ದು. ಓಕೆ, ಅಂಡರ್ ಸೆಕ್ಷನ್ ಎಷ್ಟು 40B. ಅರ್ಥ ಆತನ ಹೇಳತ್ತಿರೋದು. ಇದ್ರಾಗ ಫಸ್ಟ್ ಒನ್ ಏನು ತೊಗೋಬೇಕಂದ್ರೆ 90% ಆಫ್ ಬುಕ್ ಪ್ರಾಫಿಟ್ ತೊಗೋಬೇಕು. ಅಪ್ ಟು ಎಲ್ಲಿ ತನಕ 3 ಲ್ಯಾಕ್ ಮಟ. 3 ಲ್ಯಾಕ್ ಒಳಗೆ ಎಷ್ಟೇ ಇರಲಿ ಅಮೌಂಟು ಅದ್ರ ಮೇಲೆ 90% ಮಾಡಬೇಕು. 3 ಲ್ಯಾಕ್ ದಾಡ್ತು ಅಂದಾಗ ಏನು ಮಾಡಬೇಕು, ಅಪ್ ಟು 3 ಲ್ಯಾಕ್ ಮಟ 90% ಮಾಡಿ ಮೇಲಿದ್ದಂಥ ಅಮೌಂಟ್ ಮೇಲೆ 60% ಮಾಡಬೇಕು. ಅರ್ಥ ಆಯ್ತಾ? ಹಾಗಂದ್ರೆ ಈಗ ನಮ್ಮ ಲೆಕ್ಕಾಚಾರ ಏನಂದ್ರೆ 90% ಆಫ್ 1 ಲ್ಯಾಕ್ ಅಂದ್ರೆ ಎಷ್ಟು ಆಕೈತಿ 90,000 ಆಕೈತಿ. ಅರ್ಥ ಆಗತೈತಿ? ಆರ್ ಮ್ಯಾಕ್ಸಿಮಮ್ ಎಷ್ಟು ಲಿಮಿಟ್ 1,50,000. ಇದ್ರಾಗ ಅದನ್ನು ತೊಗೋಬೇಕು. ಎಸ್, ವಿಚ್ ಎವರ್ ಈಸ್ ಹೈಯೆಸ್ಟ್ ಅಥವಾ ಹೈಯರ್ ತೊಗೋಬೇಕು. ಇದ್ರ ಕೂಟ ಕಂಪ್ಯಾರಿಸನ್ ಮಾಡ್ಬೇಕು. ಮತ್ತು ಯಾವುದು ಅದು ಆ್ಯಕ್ಚುಯಲ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತೇಳಿ. ವರ್ಕಿಂಗ್ ಪಾರ್ಟ್ನರ್ಸ್ ಅಂದ್ರೆ ಮೊನ್ನೆ ಹೇಳಿದ್ದೆ ನಿಮಗೆ ನಾನು. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟ ನೋಡ್ರಿ, ಅದರ್ ಇನ್ಫಾರ್ಮೇಷನ್ ವೈ ಆ್ಯಂಡ್ ಜಡ್ ಆರ್ ದ ವರ್ಕಿಂಗ್ ಪಾರ್ಟ್ನರ್ಸ್. ವೈ ಮತ್ತು ಜಡ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ. ಹಂಗಂದ್ರೆ ಎಕ್ಸ್ ಏನು ನಾನು ವರ್ಕಿಂಗ್ ಪಾರ್ಟ್ನರ್, ಹೌದಾ? ಹಂಗಂದ್ರೆ ಎಕ್ಸ್ ಒಟ್ಟು ತೊಗೋಬಾರ್ದು. ಇಲ್ಲೇ ಮೇಲೆ ಲೆಕ್ಕ ಮಾಡೋ ಮುಂದೆ ತೊಗೋಬೇಕು, ಇಲ್ಲಿ ಲೆಕ್ಕ ಮಾಡೋ ಮುಂದೆ. ಬಟ್ ಇಲ್ಲೇ ಕೆಳಗೆ ಲೆಸ್ ಮಾಡೋ ಮುಂದೆ ತೊಗೋಬಾರ್ದು. ಯಾವಾಗ ನಾನು ವರ್ಕಿಂಗ್ ಪಾರ್ಟ್ನರ್ ಕೊಟ್ಟರೆ. ಈಗಿಲ್ಲೇ ಸ್ಯಾಲ್ರಿ ನೋಡ್ರಿಪ್ಪ, ಆ್ಯಕ್ಚುಯಲ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿರಲ್ಲ, ವರ್ಕಿಂಗ್ ಪಾರ್ಟ್ನರ್ ಮೇಲೆ ಲೆಕ್ಕದಾಗ ಕೊಟ್ರೆ ನೋಡ್ರಿ. ಸ್ಯಾಲ್ರಿ ಟು ವೈ ಎಷ್ಟು ಹೇಳ್ಯಾರ 60,000 ರೂಪಾಯಿ. ಆ್ಯಂಡ್ ಕಮಿಷನ್ ನೋಡ್ರಿ, ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಅಷ್ಟೇ ಬರೋಲ್ಲ, ಸ್ಯಾಲ್ರಿ ಕಮಿಷನ್ನು ಬೋನಸ್ ಎಲ್ಲ ಬರ್ತಾವೆ. ಹಾಗಂದ್ರೆ ಕಮಿಷನ್ ಟು ವೈ ಜಡ್ ಎಷ್ಟು ಕೊಟ್ರೆ 30,000. ಹಾಗಂದ್ರೆ ಆ್ಯಕ್ಚುಯಲ್ಸ್ ಇದು ನೋಡಿರಿ, ಇದ್ರಾಗ ಯಾವ್ದು ಹೈಯೆಸ್ಟ್ ಬಂತ ಆನ್ಸರ್ 1,50,000 ಬಂತ. ಈಗ ಎಷ್ಟಾಯ್ತು ಟೋಟಲ್? ಎಷ್ಟಾಯ್ತು? 90,000 ರೂಪಾಯಿ. ಎದನ್ನು ತೊಗೋಬೇಕು ಆನ್ಸರ್? ವಿಚ್ ಎವರ್ ಈಸ್ ಲೆಸ್. ಅಂದ್ರೆ ಎಷ್ಟು ಬರ್ತೈತಿ 90,000 ರೂಪಾಯಿ. ಈ ಅಮೌಂಟನ್ನು ಹೊರಗೆ ಕಳ್ಕೋಬೇಕು 90,000 ರೂಪಾಯಿ. 1,90,000 ಕಳೆದ್ರೆ ಎಷ್ಟು ಉಳಿತು
ಸಾರಿ ಅದು ಬರ್ತಾ ಇಲ್ಲ. ಎಷ್ಟು ಉಳಿತು? 10,000. 10,000 ಉಳಿತು. ಈ 10,000ಕ್ಕೆ ನಾವು ಏನಂತ ಬರೀಬೇಕು ಅಂದರೆ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಅಂತ. ಅಂದರೆ ಸಪ್ರೇಟ್ ಹೆಡ್ ಬರ್ತಿತ್ತು. ಯಾವುದು ಅಂದರೆ ಬೇರೆ ಬೇರೆ ಹೆಡ್ ಇದ್ದಿದ್ರೆ ಒಂದು ವೇಳೆ ಅದರ್ ಇನ್ಕಮ್ ಅದರ್ ಸೋರ್ಸು ಕ್ಯಾಪಿಟಲ್ಗೆ ಏನಿದ್ದಂದ್ರೆ ಅವನು ಒಂದು ಸಪ್ರೇಟ್ ಹೆಡ್ ಹಾಕಿ ಏನು ಮಾಡ್ಬೇಕು, ಲೆಕ್ಕ ಮಾಡ್ಬೇಕು ನೀವು.